ಹಾಯ್ ಫ್ರೆಂಡ್ಸ್, ಇವಾಗ ಏನಂದರೆ ರಾಲ್ಸನ್ ಜಿಗ್ಜಾಗ್ ಮಿಷಿನು ಈ ಥರ ಕ್ಯಾಮ್ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ. ಇದು 2 ಸ್ಕ್ರೂ ಬರ್ತದೆ. ಈ ಸ್ಕ್ರೂ ನಾವು ಇಲ್ಲಿ ಫಿಕ್ಸ್ ಮಾಡಬೇಕಾಗ್ತದೆ. ಈ ಜಾಗದಲ್ಲಿ ಓಕೆ. ಎರಡನೇದು ಇಲ್ಲಿದೆಯಲ್ಲ, ಇದು ಈ ಸ್ಕ್ರೂ ಫಿಕ್ಸ್ ಮಾಡಬೇಕಾಗ್ತದೆ. ಇವಾಗ ಈ ಸ್ಕ್ರೂ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ. ಮಿಷಿನು ಈ ಥರ ಮಲಿಸ್ಕೊಂಬಿಟ್ರೆ ಇವಾಗ ಇದರಲ್ಲಿ ಕಾಣುತ್ತದೆ. ಈಗ ನೋಡಿದ್ರೆ ಈ ಹೋಲ್ಸ್ ಕಾಂದೇಶನ ಈ ಪಾರ್ಟ್ ಐತಲ್ಲ, ಇದನ್ನು ನಾವು ಈ ಥರ ಈ ಕಡೆನೇ ಫಿಕ್ಸ್ ಮಾಡಬೇಕು. ನೋಡ್ಕೊಳ್ಳಿ, ಈ ಥರ ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಸೇಮ್ ಈಗ ನೋಡಿ, ಕರೆಕ್ಟಾಗಿ ಹೋಲ್ಸಿಗೆ ಕೂರಬೇಕು. ಹೋಲ್ಸ್ ಕಾಣ್ತಾ ಇದೆಯಲ್ಲ ನೋಡಿ, ಸ್ಕ್ರೂ ಡ್ರೈವರ್ ಇಟ್ಟು ಒಂದ್ಸತಿ ಚೆಕ್ ಮಾಡಿಕೊಂಡ್ರೆ ಆಯಿತು. ಸ್ಕ್ರೂ ಡ್ರೈವರ್ ಹಾಕಿದ್ದೀನಿ, ಕರೆಕ್ಟಾಗಿದೆ. ಇವಾಗ ಸ್ಕ್ರೂ ಹಾಕೋಣ. ಹೋಲ್ಸ್ ಕರೆಕ್ಟಾಗಿಲ್ಲ ಅಂದರೆ ಸ್ಕ್ರೂ ಕರೆಕ್ಟಾಗಿ ಕೂರಲ್ಲ. ಈಗ ಸ್ಕ್ರೂ ಟೈಟ್ ಮಾಡಿದ್ದೀವಿ, ಎರಡನೇ ಸ್ಕ್ರೂ ಹಾಕಬೇಕು. ನೋಡಿದಲ್ವಾ, ಇವಾಗ ಈ ಥರನೂ ಸ್ಕ್ರೂ, ಈ ಎರಡನೇ ಸ್ಕ್ರೂ, ಇದು ಮೊದಲನೇ ಸ್ಕ್ರೂ, ಇದು ಎರಡನೇ ಸ್ಕ್ರೂ. ಎರಡು ಸ್ಕ್ರೂ ಟೈಟ್ ಮಾಡಿದ್ಮೇಲೆ ಹಿಂಗೆ ತಿರುಗಿಸಿದ್ರೆ ಫ್ರೀಯಾಗಿ ತಿರುಗಬೇಕು. ಫ್ರೀಯಾಗಿ ತಿರುಗಿಲ್ಲ ಅಂದರೆ ಎಲ್ಲೋ ಟೈಟ್ ಆಗ್ತದೆ ಅಂತ ಅದನ್ನ ನಾವು ಸರಿ ಮಾಡ್ಕೋಬೇಕಾದ್ರೆ. ಈಗ ಇದು ಫುಲ್ ಫ್ರೀ ಇದೆ. ವೀಡಿಯೋದಲ್ಲಿ ಗೊತ್ತಾಗ್ತದೆ ಗೊತ್ತಿಲ್ಲ, ಅಂದರೆ ಫುಲ್ ಫ್ರೀ ಇದೆ. ಫ್ರೀಯಾಗಿಲ್ಲ ಅಂದರೆ ಮತ್ತೆ ಬಿಚ್ಚಿಬಿಟ್ಟು ಎಲ್ಲಿ ಹಿಡಿತಾ ಇದೆ ಅಂತ ಅದನ್ನು ನಾವು ಗ್ರೈಂಡಿಂಗ್ ಮಾಡ್ಕೋಬೇಕಾಗತ್ತೆ.